ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಷಯ ಅಂದರೆ ನಾನು ನಮ್ಮ ಫ್ರೆಂಡು ತಿರುಪ್ತಿಗೆ ಹೋಗೋಣ ಅಂದ್ಕೊಂಡಿದ್ದೀರಿ. ಹಂಗೆ ಬನ್ನಿ ನಿಮಗೂ ತೋರಿಸ್ತೀನಿ ತಿರುಪ್ತಿ ವೈಬ್ಸ್ ಹೇಗಿರುತ್ತೆ ಅಂತ. ಗೈಸ್ ನೋಡಿ, ಬೆಳಗ್ಗೆ ಇರ್ತೀನಿ, ನಾನು ಓಟ್ ಮೀಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಗೈಸ್ ಕಮೆಂಟ್ ಹಾಕಿ, ನೀವು ಯಾರು ಬೆಳಗ್ಗೆ ಹೊತ್ತು ಓಟ್ ಮೀಲ್ ತಿಂತೀರಾ ಅಂತ. ಫ್ಯಾಟ್ ಲಾಸ್ ಮಾಡಬೇಕು ಅಂತ ಅದಕ್ಕೆ ನಾನು ಓಟ್ಸಲ್ಲಿ ಬೇರೆ ಏನು ಆ್ಯಡ್ ಮಾಡಿಲ್ಲ, ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಏನಾದರೂ ಆಗಲಿ. ಅದಕ್ಕೆ ನಾನು ಬರೀ ಮಿಲ್ಕು, ಓಟ್ಸು ಮತ್ತು ಜಾಗ್ರಿ ಪೌಡ್ರ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಗೈಸ್ ಇದೆ, ನಾನು ನಮ್ಮ ಹುಡುಗನ ಚಿಕ್ಕ ತಿರುಪ್ತಿಗೆ ಹೋಗ್ತಾಯಿದ್ದೀರಿ. ಹಂಗೆ ಆಂದಿವೆ ಪೆಟ್ರೋಲ್ ಹಾಕ್ಸ್ಕೊಳೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದೀರಿ. ಹಂಗೆ ತಿರುಪ್ತಿಗೆ ಹೋಗೋದನ್ನ ಗ್ಲಿಮ್ಸ್ ಹಾಕ್ತೀನಿ ನೋಡಿ, ಯಾಕಂದರೆ ಗಾಡೀಲಿ ಹೋಗೋವಾಗ ವಾಯ್ಸ್ ಸ್ವಲ್ಪ ಜಾಸ್ತಿ ಇದಿರ್ತೈತೆ. ನನ್ನ ಹತ್ರ ಮೈಕ್ ಬೇರೆ ಇಲ್ಲಲ್ಲ, ಅದಕ್ಕೆ ಗ್ಲಿಮ್ಸ್ ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. ಇವಾಗ ಬಂದ್ರೆ ತಿರುಪತಿ ಹತ್ರ ನೋಡಿ, ದಿಲೀಪ್ನು ಬಂದವನೇ. ಅವ್ನ ಮಕ್ಕ ತೋರ್ಸಕ್ಕೆ ಸ್ವಲ್ಪ ನಾಚಿಕೆ ಇದೆ. ದೇವಸ್ಥಾನದ ಹತ್ರ ಅವ್ನು ದಿಲೀಪ್ನು ಫೋನ್ ಗಾಡಿಯಲ್ಲೇ ಬಿಟ್ಟಿದ್ದು, ನಾನು ತೆಗೆದುಕೊಂಬರಕ್ಕೆ ಹಂಗೆ ನಾನು ಬಂದಿದ್ದೀನಿ. ಗೈಸ್ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀರಿ. ಈಗ ಫುಲ್ ಕ್ಯೂ ಇತ್ತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಿ. ಕ್ಯೂ ಮುಗಿದ ದರ್ಶನ ಹೋಗೋಣ ಅಂತ. ಗೈಸ್ ದರ್ಶನ ಮುಗೀತು, ಇವಾಗ ಊರಿಗೆ ಹೋಗ್ತಾ ಇದ್ದೀರಿ. ಹಂಗೆ ನೋಡಿ ವೈಬ್ಸ್ ಎಂಜಾಯ್ ಮಾಡಿ. ಕಡೆ ವಿಡಿಯೋ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಪೊಲೀಸವರಿದ್ದರು. ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋಗಳೆಲ್ಲ ಹಿಡಿಯೋಂಗಿರಲಿಲ್ಲ, ಅದಕ್ಕೆ ವಿಡಿಯೋ ಹಿಡಿಯೋಕ್ಕಾಗಿಲ್ಲ. ದಿಲೀಪನ್ ನೋಡಿ ಕಳ್ಳೆಪುರಿ ಬುರುಗು ಎಲ್ಲ ಕೊಡ್ತಾನೆ. ದಿಲೀಪ, ನಾನು ಬಡವ, ನೊಂದಿದ್ದೇನೆ. ಓಯ್ ನೋಡಿ ಗೈಸ್, ಹಂಗೆ ಹೋಗ್ತಾವನೆ, ಕೊಡ್ಸ್ದಿರಾ? ಎಲ್ಲ ಮುಗೀತು ದರ್ಶನ. ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ವಿಶ್ವಾಸ್ ಗಾಡಿ ಓಡಿಸ್ತಾ ಇದ್ದ, ಸೊ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಚಿಕ್ಕ ತಿರುಪತಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ. ಹೇಗಿತ್ತು ಅಂತ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ದೊಡ್ಡ ತಿರುಪತಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀರಿ. ಸೊ ಅದು ಇಷ್ಟಲ್ಲಿ ವಿಡಿಯೋ ಬರುತ್ತೆ, ನೋಡ್ತಾ ಇರಿ, ಕಮೆಂಟ್ ಮಾಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ರಿ. ಈ ಕಡೆ ಎತ್ಕೊಡಿ ಹತ್ರ ಇತ್ತು. ನಾನು ಸ್ಕೂಲ್ಗೆ ಹೋಗೋವಾಗೆಲ್ಲ ಹೋಗ್ತಾ ಇದ್ದೆ. ನೋಡಿದ್ರೆ ರೂಟೇ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ ಇಂಪ್ರೂವ್ ಆಗ್ಬಿಟ್ಟೈತೆ. ನಾನು ಜಾಸ್ತಿ ದಿವಸ ಆಗಿತ್ತು ಇಲ್ಲೆಲ್ಲ ಬಂದು. ನೋಡಿದ್ರೆ ಇಲ್ಲೆಲ್ಲ ರೋಡ್ ಇತ್ತು, ನೋಡಿದ್ರೆ ಫುಲ್ಲು ತೋಟಗಳು, ಆಮೇಲೆ ನೋಡಿ ಮನೆಗಳೆಲ್ಲ ಕಟ್ಬಿಟ್ಟವ್ರೆ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ವಾಪಸ್ ಮನೆಗೆ ಹೋಗ್ತಾಯಿದ್ರಿ. ರೋಡೇ ಇಲ್ಲ ಗೈಸ್, ಏನು ಮಾಡೋದು ಹೇಳಿ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಅಲ್ಲಿ ಸಿಗ್ತೀನಿ, ಬಾಯ್. ಹಂಗೆ ಹೋಗ್ತಾ ಇದ್ರಿ. ಸುಜನ್ ಗಾಡಿನ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಗಿತ್ತಂತೆ, ಹೋಗೋಣ ಅಂತ. ಹಂಗೆ ಸ್ವರೂಪನ್ ಸಿಕ್ತಿ. ಇದು ಸ್ವರೂಪನ್ಗೆ ಏನೋ ಪ್ರೈಸ್ ಕೊಟ್ಟವ್ರಂತೆ ಜಿಮ್ಮಲ್ಲಿ. ಏನ್ರಿಕ ಅಂತ ಕೇಳಿದ್ರೆ ಈಟಿಂಗ್ ಕಾಂಪಿಟೇಷನ್ ಅಂತೆ. ನೋಡ್ರಿ, ಇವಾಗ ಸಾಕು, ಈಟಿಂಗ್ ಕಾಂಪಿಟೇಷನ್ ಇಲ್ಲ, ಎಲ್ಲ ಸಾಕು ಬಿಡು. ಓಕೆ ನೋಡಿ ಗೈಸ್, ಎಲ್ಲಾನ ಕಾಂಪಿಟೇಷನ್ ಇದ್ರೆ ಹೇಳ್ರಿ, ಸ್ವರೂಪನ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಕ್ಕಾ ಪ್ರೈಸ್ ಸ್ವರೂಪಂದೆ. ಈ ಸಲ ಕಪ್ಪು ನಮ್ದೆ. ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಮಾಡ್ತೇನೆ, ಯಾಕಂದರೆ ಸ್ವಲ್ಪ ನನಗೆ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದೆ. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮಾಡಿಲ್ಲ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.